ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಷ್ಟು ದಿನ ನಾವು ಬಾಂಗ್ಲಾದಲ್ಲಿ ಪ್ರತಿಭಟನೆ ಆಯಿತು, ಮೊಹಮ್ಮದ್ ಯೂನಿಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಯಿತು, ಅಥವಾ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆ ಆಯಿತು, ಇಲ್ಲ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಆಯಿತು, ಇನ್ನೆಲ್ಲೋ ಪ್ಯಾಲೆಸ್ತೈನನ್ನು ಬೆಂಬಲಿಸಿ ಪ್ರತಿಭಟನೆಗಳಾದವು ಅಂತ ಸುದ್ದಿಗಳನ್ನು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆದರೆ ಈ ಪ್ರತಿಭಟನೆಗಳನ್ನೆಲ್ಲ ಮೀರಿಸಿ ಇವತ್ತು ಅಮೆರಿಕದಲ್ಲೊಂದು ಪ್ರತಿಭಟನೆ ಆಗಿದೆ. ಇದೆಷ್ಟು ದೊಡ್ಡ ಪ್ರತಿಭಟನೆ ಅಂತಂದರೆ 70 ಲಕ್ಷ ಜನ ಇವತ್ತು ಬೀದಿಗಿಳಿದಿದ್ರು. 70 ಲಕ್ಷ. ಯಾರ ವಿರುದ್ಧ? ಟ್ರಂಪ್ ವಿರುದ್ಧ. ಟ್ರಂಪ್ ಹಟಾವೋ ದೇಶ ಬಚಾವೋ ಅನ್ನುವ ರೀತಿಯಲ್ಲಿ ಅವರು ಪ್ರತಿಭಟನೆಗಿಳಿದಿದ್ರು. 70 ಲಕ್ಷ ಜನ ಪ್ರತಿಭಟನೆ ಮಾಡಿದ್ದಾರೆ ಅಂತಂದರೆ ಟ್ರಂಪ್ ವಿರುದ್ಧ ಯಾವ ಮಟ್ಟಿನ ಆಕ್ರೋಶ ವ್ಯಕ್ತವಾಗಿರಬಹುದು ಅಂತ ನೀವೇ ಯೋಚನೆ ಮಾಡಿ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ವಿಪರೀತವಾದಂತಹ ಜನಾಕ್ರೋಶ ಆಗ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಪ್ರತಿಭಟನೆಗಳಾದರೆ ಟ್ರಂಪ್ ಏನಾದರೂ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಇವತ್ತು ಟ್ರಂಪ್ ಯಾವ ಸ್ಥಿತಿಯನ್ನು ತಲುಪಿದ್ದಾರೆ ಅಂತಂದರೆ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಟ್ರಂಪ್ ವಿರುದ್ಧ ಯಾಕೋಸ್ಕರವಾಗಿ ಅಮೆರಿಕದ ಜನ ಅಷ್ಟೊಂದು ಸಂಖ್ಯೆಯಲ್ಲಿ ಬೀದಿಗಿಳಿತಾ ಇದ್ದಾರೆ? ಟ್ರಂಪ್ ಮಾಡಿದ್ದಾದ್ರೂ ಏನು? ಇದೆಲ್ಲದರ ಹಿಂದೆ ಬಹಳ ರೋಚಕವಾದಂತಹ ವಿಚಾರಗಳಿದ್ದಾವೆ. ಈ ವಿಡಿಯೋದಲ್ಲಿ ನಿಮಗೆ ಆ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದಲ್ಲಿ ಒಟ್ಟು 50 ರಾಜ್ಯಗಳಿದ್ದಾವೆ. ಇವತ್ತು ಆ 50 ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಗಿದೆ. ಈ ಎಲ್ಲಾ ಪ್ರತಿಭಟನೆಯನ್ನು ಸೇರಿಸಿದ್ರೆ ಒಟ್ಟು 70 ಲಕ್ಷ ಜನ ಅಮೆರಿಕದಲ್ಲಿ ಬೀದಿಗಿಳಿದು ಟ್ರಂಪ್ ವಿರುದ್ಧ ಪ್ರತಿಭಟಿಸಿದ್ದಾರೆ ಅಂತ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡ್ತಾ ಇದ್ದಾವೆ. ಈ ಮಟ್ಟಿನ ಜನಾಕ್ರೋಶವನ್ನ ಅಮೆರಿಕ ಹಿಂದೆ ನೋಡಿಲ್ಲ, ಮುಂದೆ ನೋಡುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಅಂತ ಅಮೆರಿಕದ ಮಾಧ್ಯಮಗಳೇ ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಆ ಮಟ್ಟಿಗೆ ಅಮೆರಿಕದ ಜನ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ ಯಾಕೆ ಟ್ರಂಪ್ ವಿರುದ್ಧ ಜನ ತಿರುಗಿ ಬಿದ್ರು? 1 ವರ್ಷದ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಟ್ರಂಪ್ ಅಷ್ಟೊಂದು ಅಭೂತಪೂರ್ವವಾದಂತಹ ಜಯ ದಾಖಲಿಸಿದ್ರು. ಭಾರೀ ಬಹುಮತದೊಂದಿಗೆ ಟ್ರಂಪ್ ಸರ್ಕಾರವನ್ನು ಕೂಡ ರಚನೆ ಮಾಡಿದ್ದಾರೆ. ಅಂತಹದ್ರಲ್ಲಿ ಇಷ್ಟು ಬೇಗ ಟ್ರಂಪ್ ವಿರುದ್ಧ ಇಷ್ಟೊಂದು ಜನಾಕ್ರೋಶ ವ್ಯಕ್ತವಾಗ್ತಿರೋದಾದ್ರೂ ಯಾಕೆ? ಇದರ ಹಿನ್ನೆಲೆ ಏನು ನೋಡೋದಾದ್ರೆ, ಸದ್ಯ ಮಿತ್ರರೇ, ಟ್ರಂಪ್ ಅವರಿಗೆ ತನ್ನನ್ನು ತಾನು ರಾಜ ಎಂಬಂತೆ ಬಿಂಬಿಸಿಕೊಳ್ಳುವಂಥ ಹೊಸ ಖಯಾಲಿ ಶುರುವಾಗ್ಬಿಟ್ಟಿದೆ. ಇದು ದಿನ ಕಳೆದಂತೆ ಅಮೆರಿಕದ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಟ್ರಂಪ್ ಸರ್ವಾಧಿಕಾರಿ ಆಗ್ತಾ ಇದ್ದಾರೆ, ತನ್ನನ್ನು ತಾನು ಕಿಂಗ್ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಈ ಭಾವನೆ ವ್ಯಕ್ತವಾಗ್ತಾ ಇದೆ. ಇಂತಹ ಭಾವನೆಗಳು ಜನರಲ್ಲಿ ಬಿಲ್ಡ್ ಆಗ್ತಿರುವಂತಹ ಸಂದರ್ಭದಲ್ಲೇ ಟ್ರಂಪ್ ಕೂಡ ಒಂದು ಹೇಸಿಗೆ ತಿನ್ನುವಂತಹ ಕೆಲಸ ಮಾಡಿದ್ರು. ಅದೇನು ಕೇಳಿದ್ರೆ, ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಇದೆಯಲ್ಲ, ದಿನ ಬೆಳಗಾದ್ರೆ ಮನಸ್ಸಿಗೆ ಬಂದಂತಹ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ಟ್ರಂಪ್ ಇತ್ತೀಚೆಗೆ ಒಂದು AI ವಿಡಿಯೋವನ್ನು ಶೇರ್ ಮಾಡ್ತಾರೆ. ಆ AI ವಿಡಿಯೋ ಹೇಗಿತ್ತು ಅಂತಂದ್ರೆ, ಒಂದು ಫೈಟರ್ ಜೆಟ್ ಇರುತ್ತೆ, ಅದರಲ್ಲಿ ಕಿಂಗ್ ಟ್ರಂಪ್ ಅಂತ ಬರೆಯಲಾಗಿರುತ್ತೆ. ಅದರ ಪೈಲಟ್ ಯಾರು ಕೇಳಿದ್ರೆ ಸ್ವತಃ ಟ್ರಂಪ್ ಆ ಫೈಟರ್ ಜೆಟ್ ಅನ್ನು ಚಲಾವಣೆ ಮಾಡ್ತಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಟ್ರಂಪ್ ಅಲ್ಲಿ ಕಿರೀಟ ಹಾಕೊಂಡು ರಾಜನ ತರ ಕೂತಿರ್ತಾರೆ. ಆ ಫೈಟರ್ ಜೆಟ್ಗಳನ್ನು ಚಲಾಯಿಸ್ತಾ ಅಮೆರಿಕದ ನಗರಗಳ ಮೇಲೆ ಮಲವನ್ನು ಸುರಿತಾರೆ. ಅಂದ್ರೆ ಫೈಟರ್ ಜೆಟ್ ಹಾರಿಸ್ಕೊಂಬಂದು ಬಾಂಬ್ ಹಾಕಿದ್ದು ಅಲ್ಲ, ಅಥವಾ ಹೂ ಹಾಕಿದ್ದು ಅಲ್ಲ, ಮಲ ಸುರಿದಿದ್ದು ಯಾವುದರ ಮೇಲೆ? ನಗರಗಳ ಮೇಲೆ, ಜನರ ಮೇಲೆ. ಈ ವಿಡಿಯೋ ನೋಡಿದಂತಹ ಸಂದರ್ಭದಲ್ಲಿ ನನಗೂ ಸಹ ಟ್ರಂಪ್ ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಯಿತು. ಯಾಕೆಂತಂದ್ರೆ, ಒಂದು ಅಧ್ಯಕ್ಷನಿಂದ ಇದನ್ನು ನಿರೀಕ್ಷೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ತನ್ನದೇ ಜನರ ಮೇಲೆ ತಾನೇ ಫೈಟರ್ ಜೆಟ್ ತೆಗೆದುಕೊಂಡು ಹೋಗಿ ಮಲ ಸುರಿಯುವಂತಹದ್ದು, ಅದನ್ನು ಹೆಮ್ಮೆಯಿಂದ ಟ್ರಂಪ್ ಶೇರ್ ಮಾಡಿದ್ದಾರೆ. ಇದನ್ನು ನೀವು ಕಾಮಿಡಿಯ ರೀತಿಯಲ್ಲಿ ಸ್ವೀಕರಿಸೋದಕ್ಕೆ ಸಾಧ್ಯ ಇದೆಯಾ? ಇದೊಂದೇ ವಿಡಿಯೋ ಅಲ್ಲ, ಟ್ರಂಪ್ ಈ ರೀತಿಯ ಅನೇಕ ವಿಡಿಯೋಗಳನ್ನು ತಮ್ಮ ಟ್ರೂತ್ ಸೋಷಲ್ನಲ್ಲಿ ಆಗಾಗ ಶೇರ್ ಮಾಡ್ತಾ ಇರ್ತಾರೆ. ತಾನು ಕಿಂಗ್ ರೀತಿಯಲ್ಲಿ ಕೂತ್ಕೊಂಡು ತನ್ನ ಅಪೋನೆಂಟ್ಗಳನ್ನು, ಅಂದರೆ ಡೆಮೊಕ್ರೆಟಿಕ್ ಪಕ್ಷದವರನ್ನ ಸ್ಲೇವ್ಸ್ ರೀತಿಯಲ್ಲಿ ಟ್ರೀಟ್ ಮಾಡುವಂತಹದ್ದು, ಈ ರೀತಿಯ ವಿಡಿಯೋಗಳನ್ನು ಟ್ರಂಪ್ ಆಗಾಗ ಶೇರ್ ಮಾಡ್ತಾ ಇರ್ತಾರೆ. ಈಗ ಇದನ್ನೆಲ್ಲ ನೋಡ್ತಾ ಇರುವಂತಹ ಅಮೆರಿಕದ ಜನ ರೊಚ್ಚಿಗೆದ್ದಿದ್ದಾರೆ. ಅಮೆರಿಕಾಗೆ ಯಾರೂ ಕೂಡ ಕಿಂಗ್ ಇಲ್ಲ, ಅಮೆರಿಕ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಹೀಗಂತ ಜನ ಬೀದಿಗಿಳಿತಾ ಇದ್ದಾರೆ. ಟ್ರಂಪ್ ಅವರು ಈಗ ಕಿಂಗ್ ಆಗೋದು ಹೊರಟಿದ್ದಾರೆ, ಅಂದರೆ ಸರ್ವಾಧಿಕಾರಿ ಆಗೋದಕ್ಕೆ ಎಲ್ಲ ರೀತಿಯ ಯತ್ನ ನಡೀತಾ ಇದೆ ಅಂತ ಅಮೆರಿಕದ ಜನರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದಕ್ಕೋಸ್ಕರವಾಗಿ ಅವರೊಂದು ವೆಬ್ಸೈಟನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಆ ವೆಬ್ಸೈಟ್ನ ಹೆಸರೇನು ಕೇಳಿದ್ರೆ, ನೋ ಥ್ರೋನ್, ನೋ ಕ್ರೌನ್, ನೋ ಕಿಂಗ್. ಅಂದರೆ ಇಲ್ಲಿ ಸಿಂಹಾಸನವೂ ಇಲ್ಲ, ಕಿರೀಟನೂ ಇಲ್ಲ, ರಾಜ ಕೂಡ ಇಲ್ಲ. ಇದೊಂದು ಪ್ರಜಾಪ್ರಭುತ್ವ ಅನ್ನುವ ಅರ್ಥದಲ್ಲಿ ಆ ವೆಬ್ಸೈಟನ್ನು ಆರಂಭಿಸಲಾಗಿದೆ. ಒಟ್ಟಿನಲ್ಲಿ ಮಿತ್ರರೇ, ಟ್ರಂಪ್ ಅವರಿಗೆ ಈ ಬಾರಿ ಅಧಿಕಾರ ನೆತ್ತಿಗೇರಿರುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಅವರ ಎಲ್ಲಾ ಧೋರಣೆಯನ್ನು ನೋಡಿದಾಗ ಅಮೆರಿಕದ ಜನರಿಗೂ ಕೂಡ ಹಾಗೆ ಅನಿಸ್ತಾ ಇದೆ. ಅಮೆರಿಕನ್ನರಿಗೆ ಹಾಗೆ ಅನಿಸೋದು ಹಾಗಿರಲಿ, ವಿಶ್ವದ ಬೇರೆ ಬೇರೆ ದೇಶದಲ್ಲಿ ಕೂತಂತಹ ಜನರಿಗೆ ಅನಿಸೋದಕ್ಕೆ ಶುರುವಾಗಿದೆ, ಇಂಥವನನ್ನ ಅಮೆರಿಕದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಕೂರಿಸಿದಾರಲ್ಲ, ಅಮೆರಿಕದ ಜನರ ಬುದ್ಧಿಗೆ ಏನು ಹೇಳಬೇಕು ಅಂತ. ಟ್ರಂಪ್ ಅವರ ವರ್ತನೆ ಅಷ್ಟೊಂದು ಹದಗೆಟ್ಟು ಹೋಗಿದೆ. ಹೀಗಾಗಿ ಈಗ ಜನರ ತಾಳ್ಮೆಯ ಸಹನೆ ಕಟ್ಟೆ ಒಡೆದು ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿಯೋದಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಡೆಮೊಕ್ರೆಟಿಕ್ ಪಕ್ಷದವರು, ಡೆಮೊಕ್ರೆಟಿಕ್ ಪಕ್ಷವನ್ನು ಬೆಂಬಲಿಸುವಂತವರು ಮಾತ್ರ ಬೀದಿಗಿಳಿತಾ ಇದ್ದಾರೆ ಅಂತಲ್ಲ. ಟ್ರಂಪ್ ಅವರನ್ನ ಬೆಂಬಲಿಸಿ ಮತ ನೀಡಿದಂತಹ ರಿಪಬ್ಲಿಕನ್ ಪಕ್ಷದವರು ಕೂಡ ಈಗ ಟ್ರಂಪ್ ಅನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಇತ್ತೀಚೆಗೆ ಅಮೆರಿಕದ ಬೆಲೆ ಏರಿಕೆಯ ಬಗ್ಗೆ ಒಂದು ಸರ್ವೆಯನ್ನು ನಡೆಸಲಾಗಿತ್ತು. ಅದರಲ್ಲಿ 75% ಜನ ಏನು ಹೇಳಿದ್ದಾರೆ ಅಂತಂದರೆ, ಅಮೆರಿಕದಲ್ಲಿ ವಿಪರೀತವಾದಂತಹ ಬೆಲೆ ಏರಿಕೆ ಆಗಿದೆ, ಅದಕ್ಕೆ ಕಾರಣ ಟ್ರಂಪ್ ಅಂತ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅಮೆರಿಕನ್ನರಿಗೆ ಟ್ರಂಪ್ ಅವರ ಆಡಳಿತ ಒಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ.
ಟ್ರಂಪ್ ಹುಚ್ಚಾಟದಿಂದಾಗಿ ನಮಗೆ ನಿತ್ಯ ನರಕ ಯಾತನೆ ಆಗ್ತಾ ಇದೆ ಅಂತ ಜನರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಟ್ರಂಪ್ ಚುನಾವಣೆ ಸಂದರ್ಭದಲ್ಲಿ ಏನೇನು ಭರವಸೆಯನ್ನ ಕೊಟ್ಟಿದ್ರೋ ಅದರಲ್ಲಿ 90% ಭರವಸೆಗಳನ್ನ ಟ್ರಂಪ್ಗೆ ಈಡೇರಿಸೋದಕ್ಕಾಗಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಅಮೆರಿಕದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಇದೇ ಕಾರಣದಿಂದಾಗಿ ಅವರು ಟ್ಯಾರಿಫ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಅಮೆರಿಕಾಗೆ ಇನ್ವೆಸ್ಟ್ಮೆಂಟ್ ಬರಬೇಕು ಅಂತ ಹೇಳಿ ಟ್ರಂಪ್ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಮಿತ್ರರೇ, ಅಮೆರಿಕದ ಜಾಬ್ಸ್ ಡೇಟಾ ಹೇಳ್ತಾ ಇದೆ, ಅಮೆರಿಕದಲ್ಲಿ ಉದ್ಯೋಗಾವಕಾಶಗಳು ದಶಕದಲ್ಲೇ ಅತ್ಯಂತ ಕೆಳಸ್ತರದಲ್ಲಿದೆ, ಅಷ್ಟು ಕಳಪೆ ಸಾಧನೆಯನ್ನ ಮಾಡಿದೆ ಅಂತ ಅಮೆರಿಕದ ಸಂಸ್ಥೆಗಳು ನೀಡ್ತಾ ಇರುವಂತಹ ಅಂಕಿಅಂಶಗಳೇ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಸರ್ಕಾರ ಕೂಡ ಕಳೆದ ಹಲವು ದಿನಗಳಿಂದ ಶಟ್ ಡೌನ್ ಆಗಿದೆ. ಇದಕ್ಕೆ ಟ್ರಂಪ್ ಅವರ ಒಣ ಪ್ರತಿಷ್ಠೆಯೂ ಕೂಡ ಕಾರಣ ಅಂತ ಜನರಿಗೆ ಅನಿಸ್ತಾ ಇದೆ. ಅಂದ್ರೆ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಅಮೆರಿಕದ ಗತಿ ಏನಾಗಬೇಕು? ಸರ್ಕಾರ ಕಂಪ್ಲೀಟ್ ಆಗಿ ಬಂದಾಗಿದೆ, ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಇಲ್ಲ, ರಜೆ ಕೊಟ್ಟು ಮನೆ ಕಳುಹಿಸಲಾಗಿದೆ, ಒಂದು ಕಡೆ ಬೆಲೆ ಏರಿಕೆ, ಸಂಬಳ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಜೀವನ ಮಾಡೋದು ಬೇಡವಾ? ಸರ್ಕಾರ ಇದೇ ರೀತಿಯಾಗಿ ಶಟ್ ಡೌನ್ ಆಗಿ ಮುಂದುವರಿತಾನೆ ಇದ್ರೆ ಟ್ರಂಪ್ ಏನು ಸರಿ ಮಾಡುವಂತೆ ಕಾಣ್ತಾ ಇಲ್ಲ. ಹೀಗಾಗಿ ಜನ ವಿಧಿ ಇಲ್ಲದೆ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಅಮೆರಿಕದಲ್ಲಿ ಕುಸಿದಿದೆ ಅನ್ನೋದಕ್ಕೆ ಅವರ ಅಪ್ರೂವಲ್ ರೇಟಿಂಗ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಹೊರಬಂದಂತಹ ಈ ಅಪ್ರೂವಲ್ ರೇಟಿಂಗ್ ಪ್ರಕಾರ ಟ್ರಂಪ್ ಅವರನ್ನ ಕೇವಲ 44% ಜನ ಮಾತ್ರ ಅಮೆರಿಕದಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಅಂದ್ರೆ ಅವರ ಆಡಳಿತ ಖುಷಿ ಇದೆ ಅಂತ 44% ಜನ ಹೇಳ್ತಾ ಇದ್ದಾರೆ. 52% ಮಂದಿಗೆ ಟ್ರಂಪ್ ಆಡಳಿತ ಸರಿ ಇಲ್ಲ, ಟ್ರಂಪ್ ಅವರನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ 52% ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ಗೆ ಈಗಾಗಲೇ ಅಮೆರಿಕದಲ್ಲಿ ಬಹುಮತ ಹೋಗ್ಬಿಟ್ಟಿದೆ. ಇದೇ ಆಧಾರದಲ್ಲಿ ಹೇಳೋದಾದ್ರೆ ಒಂದು ವೇಳೆ ಈಗೇನಾದ್ರೂ ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಚುನಾವಣೆ ನಡೆದಿದ್ದೆ ಆದ್ರೆ ಟ್ರಂಪ್ಗೆ 1 ವರ್ಷದ ಹಿಂದೆ ಏನು ಮತಗಳು ಬಂದಿದ್ವಲ್ಲ ಅದರ 50% ಕಟ್ ಆಫ್ ಆಗಬಹುದು. ಆ ಮಟ್ಟಿಗೆ ಜನ ಟ್ರಂಪ್ ಅವರನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಅವರ ಯಾವ ನೀತಿಯ ವಿರುದ್ಧ ಜನ ಹೆಚ್ಚು ಅಸಂತೋಷವನ್ನ ಹೊಂದಿದ್ದಾರೆ ನೋಡೋದಾದ್ರೆ ಟ್ರಂಪ್ ಅವರ ಆಡಳಿತದಲ್ಲಿ ಜನ ಇಷ್ಟಪಡ್ತಾ ಇರುವಂತಹದ್ದು ಒಂದೇ ಒಂದು ಅಂಶವನ್ನ, ಅದೇನು ಕೇಳಿದ್ರೆ ಅಕ್ರಮ ನುಸುಳುಕೋರರ ವಿಚಾರದಲ್ಲಿ ಟ್ರಂಪ್ ಕೈಗೊಂಡಂತಹ ತೀರ್ಮಾನ. ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಅಮೆರಿಕದ ದಕ್ಷಿಣ ಭಾಗದಲ್ಲಿದ್ದಂತಹ ಒಳನುಸುಳುಕೋರರ ಸಮಸ್ಯೆ ಏನಿತ್ತು, ಅಂದ್ರೆ ಮೆಕ್ಸಿಕೋದಿಂದ ಅಮೆರಿಕಾಗೆ ಎಂಟ್ರಿ ಆಗ್ತಾ ಇದ್ರಲ್ಲ, ಅದನ್ನ ಟೋಟಲಿ ಟ್ರಂಪ್ ಬಂದ್ ಮಾಡಿದ್ದಾರೆ. ಬಹಳ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಅಕ್ರಮ ವಲಸಿಗರಿಂದ ಉಂಟಾಗ್ತಾ ಇದ್ದಂತಹ ಸಮಸ್ಯೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರೇಕ್ ಬಿದ್ದಿದೆ. ಇದೊಂದು ಜನರಿಗೆ ಇಷ್ಟ ಆಗ್ತಾ ಇದೆ. ಇನ್ನು ಟ್ರಂಪ್ ಅವರ ವಿದೇಶಾಂಗ ನೀತಿ ಇದೆಯಲ್ಲ, ಇದು ಕೂಡ ಅಮೆರಿಕನ್ನರಿಗೆ ಖುಷಿ ಕೊಡ್ತಾ ಇಲ್ಲ. ನಾವಿಲ್ಲಿ ಕೂತ್ಕೊಂಡು ನೋಡಿದಾಗ ಏನ್ ಅನ್ಸುತ್ತೆ, ಟ್ರಂಪ್ ಅನೇಕ ದೇಶಗಳನ್ನ ಬಗ್ಗಿಸ್ತಾ ಇದಾರಲ್ಲ, ಟ್ಯಾರಿಫ್ ಹಾಕಿ ಅಮೆರಿಕದ ಶಕ್ತಿಯ ಪ್ರದರ್ಶನ ಮಾಡ್ತಾ ಇದಾರಲ್ಲ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಅದು ಅಮೆರಿಕನ್ನರಿಗೆ ಇಷ್ಟ ಆಗ್ತಾ ಇಲ್ಲ. ಟ್ರಂಪ್ ಅವರ ವಿದೇಶಾಂಗ ನೀತಿಯಿಂದ ದೊಡ್ಡ ದೊಡ್ಡ ಬ್ಲೆಂಡರ್ಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಅಮೆರಿಕ ಬಹಳ ಕಾಲದಿಂದ ಯಾವ ದೇಶಗಳನ್ನು ಮಿತ್ರ ದೇಶಗಳನ್ನಾಗಿಸಿಕೊಂಡಿದ್ವೋ ಆ ದೇಶಗಳು ಈಗ ಅಮೆರಿಕದ ಶತ್ರು ದೇಶಗಳಾಗಿ ಬದಲಾಗ್ತಾ ಇದ್ದಾವೆ. ಇದು ಲಾಂಗ್ ಟರ್ಮ್ನಲ್ಲಿ ಅಮೆರಿಕಾಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಜನರಿಗೆ ಅರಿವಾಗೋದಕ್ಕೆ ಶುರುವಾಗಿದೆ. ಅಂದರೆ ಟ್ರಂಪ್ ಅವರು ಕೇವಲ ಇಗೋದ ಕಾರಣದಿಂದಾಗಿಯೇ ತನ್ನ ಫಾರಿನ್ ಪಾಲಿಸಿಯನ್ನು ಡಿಸೈಡ್ ಮಾಡ್ತಾರೆ ಅಂತ ಜನರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಕೆನಡಾದ ಜೊತೆಗೆ ಟ್ರಂಪ್ ದ್ವೇಷ ಕಟ್ಕೊಂಡಿದ್ದಾರೆ, ಮೆಕ್ಸಿಕೋದ ಜೊತೆಗೆ ದ್ವೇಷ ಇದೆ, ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಟ್ರಂಪ್ ಅವರ ಒಡನಾಟ ಬಹಳ ಚೆನ್ನಾಗಿಲ್ಲ. ಯುರೋಪ್ನ ದೇಶಗಳು ಈ ಹಿಂದೆ ಅಮೆರಿಕ ಹಾಕದಂತಹ ಗೆರೆಯನ್ನು ದಾಟ್ತಾ ಇರಲಿಲ್ಲ. ಅಮೆರಿಕ ಮತ್ತು ಯುರೋಪ್ನ ನಡುವೆ ಅಂತಹದೊಂದು ಬಾಂಧವ್ಯ ಇತ್ತು. ಈಗ ಅದರಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಇನ್ನು ಕ್ವಾಡ್ನ ಕಥೆಯಂತೂ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ. ಭಾರತ ಮತ್ತು ಅಮೆರಿಕದ ಟ್ರಂಪ್ ಸರ್ಕಾರದ ಸಂಬಂಧ ಯಾವ ಹಂತಕ್ಕೆ ಹೋಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದು ಯಾವುದೂ ಕೂಡ ಅಮೆರಿಕದ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಇನ್ನು ಅಮೆರಿಕದ ಜನರ ಅತಿ ದೊಡ್ಡ ಸಿಟ್ಟಿಗೆ ಕಾರಣ ಏನು ಕೇಳಿದ್ರೆ ಅದು ಟ್ಯಾರಿಫ್. ಟ್ರಂಪ್ ಅವರು ಈ ಹಿಂದೆ ಏನು ಭರವಸೆ ಕೊಟ್ಟಿದ್ರು ಗೊತ್ತಾ, ನಾನು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಟ್ಯಾರಿಫ್ ಹಾಕ್ತೀನಿ, ಆದರೆ ಟ್ಯಾಕ್ಸನ್ನು ಕಟ್ ಆಫ್ ಮಾಡ್ತೀನಿ ಅಂತ. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಟ್ರಂಪ್ ಟ್ಯಾರಿಫ್ ಹಾಕ್ತಾ ಇದ್ದಾರೆ, ಟ್ಯಾಕ್ಸ್ಗಳನ್ನು ಕಟ್ ಆಫ್ ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕದ ಇನ್ಫ್ಲೇಷನ್ ರೇಟ್ ಇದೆಯಲ್ಲ, ಈ ಹಿಂದೆಂದಿಗಿಂತಲೂ ಕೂಡ ಜಾಸ್ತಿ ಇದೆ. ಬೈಡನ್ ಅವಧಿಯಲ್ಲಿ ಬಹಳ ಇನ್ಫ್ಲೇಷನ್ ಇತ್ತು, ಅದನ್ನು ನಾನು ಸರಿ ಮಾಡ್ತೀನಿ ಅಂತ ಟ್ರಂಪ್ ಅಧಿಕಾರಕ್ಕೆ ಬಂದರು. ಆದರೆ ಬೈಡನ್ ಅಧಿಕಾರ ಅವಧಿಗಿಂತಲೂ ಕೂಡ ಈಗ ಟ್ರಂಪ್ ಅವರ ಅಧಿಕಾರ ಅವಧಿಯಲ್ಲಿ ಅಮೆರಿಕದ ಕಂಡೀಷನ್ ಬಹಳ ವರ್ಸ್ಟ್ ಆಗಿದೆ. ಕಾಸ್ಟ್ ಆಫ್ ಲಿವಿಂಗ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನು ಜನ ಸಹಿಸಿಕೊಳ್ತಾ ಇಲ್ಲ. ಇನ್ನೊಂದು ಟ್ರಂಪ್ ಅವರ ನೀತಿ ಜನರಿಗೆ ಸ್ವಲ್ಪ ಆತಂಕಕಾರಿಯಾಗಿ ಕಾಣ್ತಾ ಇರೋದೇನು ಕೇಳಿದ್ರೆ, ಈಗ ಟ್ಯಾರಿಫ್ನಿಂದ ಅಮೆರಿಕದ ಸರ್ಕಾರಕ್ಕೆ ಬಹಳ ಪ್ರಮಾಣದಲ್ಲಿ ಹಣದ ಹರಿವಾಗ್ತಾ ಇದೆಯಲ್ಲ, ಇದನ್ನ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, ಏನ್ ಜನರಿಗೆ ಕೊಡ್ತಾ ಇದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದನ್ನ ಟ್ರಂಪ್ ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ವೈಯಕ್ತಿಕವಾಗಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತಲ್ಲ, ಖಾಸಗಿ ಕಂಪನಿಗಳಲ್ಲಿ ಅಮೆರಿಕದ ಸರ್ಕಾರಿ ಹೂಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಅಮೆರಿಕದ ಕಂಪನಿಗಳ ರಾಷ್ಟ್ರೀಕರಣ ಆಗುತ್ತಾ? ಅದು ಕೂಡ ಅಲ್ಲ. ಟ್ರಂಪ್ ಉದ್ದೇಶ ಏನು ಕೇಳಿದ್ರೆ ಅಮೆರಿಕದ ಕಂಪನಿಗಳಲ್ಲಿ ಸರ್ಕಾರದ ಹಿಡಿತ ಜಾಸ್ತಿ ಆಗಬೇಕು, ಎಲ್ಲಾ ಖಾಸಗಿ ಕಂಪನಿಗಳು ಕೂಡ ಸರ್ಕಾರ ಏನು ಹೇಳುತ್ತೋ ಅದೇ ಆಧಾರದಲ್ಲಿ ನಡೀಬೇಕು ಅಂತ ಟ್ರಂಪ್ ಅವರ ಧೋರಣೆಯಾಗಿದೆ. ಇತ್ತೀಚೆಗಷ್ಟೇ ಟ್ರಂಪ್ ಸರ್ಕಾರ ಇಂಟೆಲ್ ಕಂಪನಿಯಲ್ಲಿ 10% ಶೇರ್ ಅನ್ನು ಪರ್ಚೇಸ್ ಮಾಡಿದೆ. ಇದೊಂದು ಕಂಪನಿ ಮಾತ್ರ ಅಲ್ಲ, ಇದೇ ರೀತಿಯಾಗಿ ಬೇರೆ ಬೇರೆ ಕಂಪನಿಯಲ್ಲೂ ಕೂಡ ಸರ್ಕಾರದ ಹೂಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ಕೂಡ ಜನರಿಗೆ ಒಂದು ಹೊಸ ಆತಂಕವನ್ನು ಹುಟ್ಟು ಹಾಕಿದೆ. ಇನ್ನು ಟ್ರಂಪ್ ಅವರ ಅತಿ ದೊಡ್ಡ ಫೇಲ್ಯೂರ್ ಏನು ಕೇಳಿದ್ರೆ, ನಾನು ಅಧಿಕಾರಕ್ಕೆ ಬಂದಂತಹ ತಕ್ಷಣವೇ ಉಕ್ರೇನ್ ರಷ್ಯಾ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದು 10 ತಿಂಗಳಾಯಿತು, ಈಗಲೂ ಸಹ ಯುದ್ಧ ನಡೀತಾನೆ ಇದೆ.
ಟ್ರಂಪ್ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ. ಅಲಾಸ್ಕಾ ಶೃಂಗಸಭೆ ಆಯಿತು, ಟ್ರಂಪ್ ಪುತಿನ್ ಭೇಟಿಯಾಗಿದ್ದು ಆಯಿತು, ಆದರೆ ಯುದ್ಧ ನಿಂತಿಲ್ಲ. ಈಗ ಬುಡಾಪೆಸ್ಟ್ನಲ್ಲಿ ಇನ್ನೊಮ್ಮೆ ಇಬ್ಬರು ನಾಯಕರು ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ಹೀಗೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಕೊಟ್ಟಂತಹ ಎಲ್ಲಾ ಭರವಸೆಗಳಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಇದು ಅಮೆರಿಕದ ಜನರನ್ನ ಕೆರಳಿಸ್ತಾ ಇದೆ. ಮಿತ್ರರೇ, ಟ್ರಂಪ್ ಅವರ ಈ ಹುಚ್ಚಾಟ ಇದೆಯಲ್ಲ, ಇದರಿಂದ ಟ್ರಂಪ್ಗೇನೋ ನಷ್ಟ ಆಗುತ್ತೆ ಅಂತ ನಾನಂತೂ ಅಂದುಕೊಳ್ಳೋದಿಲ್ಲ. ಇತಿಹಾಸದಲ್ಲಿ ಬಹಳ ಕೆಟ್ಟದಾಗಿ ದಾಖಲಾಗುತ್ತಷ್ಟೇ, ಇಂತಹ ಒಬ್ಬ ಹುಚ್ಚು ಆಡಳಿತಗಾರ ಬಂದಿದ್ದ ಅಂತ. ಆದರೆ ಇದರಿಂದ ನಿಜವಾದ ನಷ್ಟ ಆಗೋದು ಯಾರಿಗೆ ಕೇಳಿದ್ರೆ ರಿಪಬ್ಲಿಕನ್ ಪಕ್ಷಕ್ಕೆ. ಟ್ರಂಪ್ ನಂತರ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಆಗ್ತಾನಲ್ಲ, ಅವನು ರಿಪಬ್ಲಿಕನ್ ಪಕ್ಷದಿಂದ ಗೆಲ್ಲೋದು ಬಹಳ ಕಷ್ಟ ಇದೆ. ನಿಮಗೆಲ್ಲ ಜಾರ್ಜ್ ಫ್ಲಾಯ್ಡ್ ಹತ್ಯೆ ಆದ ಬಳಿಕ ಅಮೆರಿಕದಲ್ಲಿ ಯಾವ ರೀತಿಯಾದಂತಹ ಪ್ರತಿಭಟನೆ ಆಗಿತ್ತು ಅಂತ ನೆನಪಿರಬಹುದು ಅಂತ ನಾನಂತೂ ಭಾವಿಸಿದ್ದೀನಿ. ಅಮೆರಿಕದ ಪೊಲೀಸರು ಜಾರ್ಜ್ ಫ್ಲಾಯ್ಡ್ ಅನ್ನುವಂತಹ ವ್ಯಕ್ತಿಯನ್ನ ಕೊಂದಿದ್ರು. ಆಗ ಟ್ರಂಪ್ ವೈಟ್ ಹೌಸ್ ನಲ್ಲಿರುವಂತಹ ಬಂಕರ್ನೊಳಗೆ ಅಡಗಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಉಂಟಾದಂತಹ ಪ್ರತಿಭಟನೆಯನ್ನ ನೋಡಿದ್ರೆ ಟ್ರಂಪ್ಗೆ ಮತ್ತೊಮ್ಮೆ ಅದೇ ರೀತಿಯ ಪರಿಸ್ಥಿತಿ ಉಂಟಾಗಬಹುದು. ಇವತ್ತೇ ಆರಂಭದಲ್ಲೇ 70 ಲಕ್ಷ ಜನ ಸೇರಿ 50 ರಾಜ್ಯದಲ್ಲಿ ಪ್ರತಿಭಟಿಸಿದ್ದಾರೆ ಅಂತಂದ್ರೆ ಈ ಪ್ರತಿಭಟನೆ ಮುಂದೆ ಯಾವ ಹಂತಕ್ಕೆ ಹೋಗಬಹುದು? ಟ್ರಂಪ್ ಅವರ ಮುಂದಿನ ಹಾದಿ ಬಹಳ ಕಠಿಣವಾಗಿರುತ್ತೆ. ಮುಂದಿನ ಟ್ರಂಪ್ ಅವರ 3 ವರ್ಷದ ಅಧಿಕಾರಾವಧಿ ಏನಿದೆ, ಅದಷ್ಟೂ ಸಮಯವೂ ಕೂಡ ಅಮೆರಿಕದಲ್ಲಿ ಇಂತಹ ಅನೇಕ ಪ್ರತಿಭಟನೆಗಳನ್ನ ನೋಡೋದಕ್ಕೆ ಸಿಗ್ತವೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್